ಹೆಲೋ ಎವ್ರಿವನ್, ದಿಸ್ ಇಸ್ ಲೋಹಿತ್ ಕುಮಾರ್ ಆರ್. ಸ್ನೇಹಿತರೆ, ಈ ದಿನ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದನ್ನು ನಾವು ಪ್ರಚಲಿತ ಘಟನೆಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ಸ್ನೇಹಿತರೆ, ಈ ಕರೆಂಟ್ ಅಫೇರ್ಸ್ ಅಂತಕ್ಕಂಥ ಪಾರ್ಟು ಎಲ್ಲ ಮುಂದೆ ಬರ್ತಕ್ಕಂಥ ಎಲ್ಲ IAS, KS, PC ಮತ್ತು PDO ಎಕ್ಸಾಮ್ಸ್ಗಳಿಗೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಇದನ್ನು ಗ್ಲಾನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಸ್ನೇಹಿತರೆ. ಏನದು ರಿಕ್ವೆಸ್ಟ್ ಅಂದರೆ, ನಿಮ್ಮ ಮೊಬೈಲಲ್ಲಿ ಈ ನನ್ನ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಗುಡ್ ಕ್ವಾಲಿಟಿಯನ್ನು ಅಂದರೆ ಹೈ ಕ್ವಾಲಿಟಿಯನ್ನು ಮೆಜರ್ಮೆಂಟ್ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಂತೇಳಿ ಹೇಳ್ತಾ, ಸೊ ಲೆಸ್ಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. 11th ನ್ಯಾಷನಲ್ ವೋಟರ್ಸ್ ಡೇ ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ಕನ್ನಡದಲ್ಲಿ 11ನೇ ರಾಷ್ಟ್ರೀಯ ಮತದಾರರ ದಿನ ಅಂತ ಕರಿತೀವಿ. ಸೊ ಈ ಮತದಾರರ ದಿನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋದಾದರೆ, ಏನಿದು ಮತದಾರರ ದಿನ, ಏನಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ ನೋಡಿ, ಮುಖ್ಯ ಚುನಾವಣಾ ಆಯೋಗ ಜನವರಿ 25ರಂದು 11ನೇ ರಾಷ್ಟ್ರೀಯ ಮತದಾರ ದಿನವನ್ನು ಆಚರಿಸುತ್ತಿದ್ದು, ಆ ಒಂದು ಮತದಾರರ ದಿನದ ಧ್ಯೇಯ ವಾಕ್ಯ ಏನು ಅಂದರೆ, ಮತದಾರರನ್ನು ಸಬಲೀಕರಣಗೊಳಿಸುವುದು ಮತ್ತು ಸುರಕ್ಷಿತ ಮತ್ತು ಮಾಹಿತಿಯನ್ನು ನೀಡತಕ್ಕಂಥದ್ದು 2021ರ ರಾಷ್ಟ್ರೀಯ ಮತದಾರರ ದಿನದ ಧ್ಯೇಯ ವಾಕ್ಯವಾಗಿದೆ ಸ್ನೇಹಿತರೆ. ಇದನ್ನು ಇಂಗ್ಲೀಷಲ್ಲಿ ಅಂದರೆ ಥೀಮನ್ನು ಇಂಗ್ಲೀಷಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೇಕಿಂಗ್ ವೋಟರ್ಸ್ ಎಂಪವರ್ಡ್, ವಿಜಿಲೆಂಟ್ ಆ್ಯಂಡ್ ಸೇಫ್ ಆ್ಯಂಡ್ ಇನ್ಫಾರ್ಮ್ಡ್ ಅಂತ ಕರಿತೀವಿ ಸ್ನೇಹಿತರೆ. ಇದು 2021ರ ರಾಷ್ಟ್ರೀಯ ಮತದಾರರ ದಿನದ ಘೋಷವಾಕ್ಯವಾಗಿದೆ ಸ್ನೇಹಿತರೆ. ಇನ್ನೊಂದು ಟಾಪಿಕ್ ಇದೆ ಇಲ್ಲಿ. ಏನದು ಇನ್ನೊಂದು ಟಾಪಿಕ್ ಅಂದರೆ, ಮತದಾರರ ದಾಖಲಾತಿಯನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಜನವರಿ 25ನ್ನು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಣೆಯನ್ನು ಮಾಡ್ತೀವಿ. ನ್ಯಾಷನಲ್ ವೋಟರ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಲ್ವಾ? ಏನಕ್ಕೆ ಅಂದರೆ, ವೋಟರ್ಸ್ಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ, ವೋಟರ್ಸ್ಗಳನ್ನು ಡೆಮಾಕ್ರಸಿಯಲ್ಲಿ ಮತದಾರರನ್ನು ಇನ್ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಅಂತರ್ಗತವನ್ನು ಮಾಡಿಕೊಳ್ಳೋದಕ್ಕಾಗಿ ಈ ರಾಷ್ಟ್ರೀಯ ಮತದಾರರ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಇಲ್ಲಿ 1950 ಜನವರಿ 26ರಂದು ಈ ಚುನಾವಣಾ ಆಯೋಗ ಸ್ಥಾಪನೆ ಆಯ್ತಲ್ವ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಜನವರಿ 25ನ್ನು ನಾವೇನು ಮಾಡ್ತೀವಿ, ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ಟಾಪಿಕನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಭಾರತದ ಚುನಾವಣಾ ಆಯೋಗ 1950 ಜನವರಿ 26ರಂದು ಸ್ಥಾಪನೆ ಆಗಿದೆ. ಈ ಒಂದು ಕಾರಣಕ್ಕಾಗಿಯೇ ನಾವು ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ 25ರಂದು ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಸೊ ಪ್ರಜಾಪ್ರಭುತ್ವದಲ್ಲಿ ಭಾರತೀಯ ಸಂವಿಧಾನದಲ್ಲಿ 4 ಪ್ರಮುಖವಾಗಿರ್ತಕ್ಕಂತಹ ಸ್ತಂಭಗಳಿದ್ದಾವೆ. ಅವುಗಳನ್ನು ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅದರಲ್ಲಿ ಭಾರತೀಯ ಚುನಾವಣಾ ಆಯೋಗನೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೀವಲ್ವ. ಸೊ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೂ ಕೂಡ ಒಂದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸಂವಿಧಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ ನೆನಪಿದೆ ಸ್ನೇಹಿತರೆ, 324. ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. ಸೊ ಈ 324 ಆರ್ಟಿಕಲ್ ಏನು ಹೇಳುತ್ತಂದರೆ, ಭಾರತಕ್ಕೆ ಒಂದು ಚುನಾವಣಾ ಆಯೋಗ ಇರಬೇಕು, ಎಲೆಕ್ಷನ್ ಕಮಿಷನ್ ಇರಬೇಕು ಅಂತ ಹೇಳುತ್ತೆ. ಸೊ ಇಷ್ಟು ಪಾಯಿಂಟು ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. ಸೊ ಇಲ್ಲಿ ಒಂದು 3 ಪಾಯಿಂಟ್ ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಏನದ 3 ಪಾಯಿಂಟು ಅಂದರೆ, ಭಾರತದ ಚುನಾವಣಾ ಆಯೋಗದ ಮೊದಲ ಚುನಾವಣಾ ಆಯುಕ್ತರು ಯಾರು ಅಂತ ಕ್ವಶನ್ ಕೇಳ್ತಾರೆ ನಿಮಗೆ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ನೆನ್ಪಿಟ್ಕೊಬೇಕು. ಸುಕುಮಾರ್ ಸೇನ್ ಅಂತ ಕರಿತೀವಿ. ಸುಕುಮಾರ್ ಸೇನ್ ಅಂತಕ್ಕಂಥವ್ರು ಭಾರತದ ಚುನಾವಣಾ ಆಯೋಗದ ಮೊದಲ ಆಯುಕ್ತರು. ಹಾಗಾದರೆ ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಟಾಪಿಕ್ಕು ನೆನ್ಪಿಟ್ಕೊಳ್ಳಿ. 24ನೇ ಚುನಾವಣಾ ಆಯೋಗದ ಆಯುಕ್ತರು ಯಾರು ಅಂತ ಕರಿತೀವಿ, ಚೀಫ್ ಎಲೆಕ್ಷನ್ ಕಮಿಷನರ್, CEC ಅಂತ ಕರಿತೀವಿ. ಕೋಡ್ ವರ್ಡ್ ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. CEC ಅಂತ ಕರಿತೀವಿ, ಚೀಫ್ ಎಲೆಕ್ಷನ್ ಕಮಿಷನರ್. ಅವರ ಹೆಸರು ಸುಶೀಲ್ ಚಂದ್ರ ಅಂತ ನೆನ್ಪಿಟ್ಕೊಳ್ಳಿ. ಏನಂತ ನೆನ್ಪಿಟ್ಕೊಳ್ಳಿ, ಸುಶೀಲ್ ಚಂದ್ರ ಅವರು ಭಾರತದ ಚುನಾವಣಾ ಆಯೋಗದ 24ನೇ ಚುನಾವಣಾ ಆಯುಕ್ತರು ಆಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಯಾರಿದ್ರು ಹಾಗಾದರೆ, 2021ಕ್ಕಿಂತ ಹಿಂದೆ ಅಂದರೆ 23ನೇ ಚುನಾವಣಾ ಆಯುಕ್ತರು ಯಾರಿದ್ರು ಅಂತ ಕ್ವಶನ್ ಕೇಳಿದ್ರೆ, ಅವರ ಹೆಸರು ಸುನೀಲ್ ಅರೋರಾ ಅಂತೇಳಿ ನೆನ್ಪಿಟ್ಕೊಬೇಕು. ಯಾರವರ ಹೆಸರು? ಸುನೀಲ್ ಅರೋರಾ ಅಂತೇಳಿ ನೆನ್ಪಿಟ್ಕೊಬೇಕು ಸ್ನೇಹಿತರೆ. ಇಷ್ಟು ಚುನಾವಣಾ ಆಯುಕ್ತರ ಬಗ್ಗೆ. ಸೊ ಫಸ್ಟ್ ಆಫ್ ಆಲು ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ. ಇಲ್ಲಿ ಮೊದಲು ಮತದಾನದ ಅರ್ಹತಾ ವಯಸ್ಸು ಎಷ್ಟಿತ್ತು ಅಂತ ನೋಡೋದಾದರೆ, ಇಲ್ಲಿ
21 ವರ್ಷಗಳಿದ್ವು. ಆದರೆ 1988ರಲ್ಲಿ 61ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಮಾಡ್ತಾರೆ. ಈ ತಿದ್ದುಪಡಿಯನ್ನು ಮಾಡಿದ ನಂತರವಾಗಿ ಚುನಾವಣಾ ಮತದಾರರ ವಯಸ್ಸು ಎಷ್ಟಾಗುತ್ತೆ ಅಂದರೆ 18 ವರ್ಷಕ್ಕೆ ಇಳಿಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈ ಒಂದು 18 ವರ್ಷಕ್ಕೆ ಇಳಿಸೋದ್ರ ಮೂಲಕ 1989ರ ಎಲೆಕ್ಷನ್ನ ನಂತರ 18 ವರ್ಷ ಕಂಪ್ಲೀಟ್ ಮಾಡಿರ್ತಕ್ಕಂಥ ಎಲ್ಲ ಮತದಾರರು ಕೂಡ ವೋಟನ್ನು ಮಾಡ್ಬೋದು. ಈ ಒಂದು ಮತದಾರರ ಏಜನ್ನು ಕಡಿಮೆ ಮಾಡಿರ್ತಕ್ಕಂತಹ, ಮತದಾರರ ವಯಸ್ಸನ್ನು ಕಡಿಮೆ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ 61ನೇ ತಿದ್ದುಪಡಿ ಅಂತ ನೆನ್ಪಿಟ್ಕೊಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು, ರೈಟ್? ಅದೇ ಥರ ಸೊ ಈ 61ನೇ ತಿದ್ದುಪಡಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂದರೆ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ನೆನ್ಪಿಟ್ಕೊಬೇಕು. ಸೊ ಇಷ್ಟು ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಆಗಿರ್ಬೋದು, ರೈಟ್? ನೆಕ್ಸ್ಟ್ ನೋಡ್ಕೊಳ್ಳೋಣ ಇಲ್ಲಿ ವಿಜಯನಗರ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಯಾವುದದು? ವಿಜಯನಗರ ಸಾಮ್ರಾಜ್ಯ ಅಂತ ಇದೆ. ಏನಿದು ವಿಜಯನಗರ ಸಾಮ್ರಾಜ್ಯ? ಏನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸಲ್ಲಿ ಇನ್ಫಾರ್ಮೇಷನ್ ಏನಿದೆ ಅನ್ನೋದನ್ನು ಗಮನವಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಏನಿದೆ, ಇತ್ತೀಚೆಗೆ ನವದೆಹಲಿಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಇದರಲ್ಲಿ ಟ್ಯಾಬ್ಲ್ಯೂ ಅಂತ ಕರಿತೀವಿ, ಸ್ತಬ್ಧ ಚಿತ್ರ ಅಂತ ಕರಿತೀವಿ. ಸೊ ಪ್ರತಿ ವರ್ಷ ಏನು ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರ ಗಣರಾಜ್ಯೋತ್ಸವದ ಅದರ ಮುಖಾಂತರವಾಗಿ ಗಣರಾಜ್ಯೋತ್ಸವದ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಸ್ಟೇಟಿಂದನೂ ಏನು ಮಾಡ್ತಾರೆ, ಪ್ರತಿ ರಾಜ್ಯಗಳಿಂದನೂ ಏನು ಮಾಡ್ತಾರೆ ಅಂದರೆ ಟ್ಯಾಬ್ಲೂಸ್ಗಳನ್ನು, ಸ್ತಬ್ಧ ಚಿತ್ರಗಳನ್ನು ಕಳಿಸ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಸ್ತಬ್ಧ ಚಿತ್ರಗಳನ್ನು, ಪ್ರತಿಯೊಂದು ರಾಜ್ಯದ ಸ್ತಬ್ಧ ಚಿತ್ರಗಳನ್ನು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅದನ್ನು ಮೆರವಣಿಗೆಯ ಮುಖಾಂತರವಾಗಿ ಚಿತ್ರ ಪ್ರದರ್ಶನವನ್ನು ಮಾಡ್ತಾರೆ. ಸೊ ಆ ಚಿತ್ರ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಿಂದ ಹಂಪಿಯ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಉಗ್ರ ನರಸಿಂಹ ಭಗವಾನ್ ಹನುಮಾನ್ ಜನ್ಮಸ್ಥಳ ಎಂದೇ ಹೇಳಲಾಗಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟ ತುಂಬಾ ಇಂಪಾರ್ಟೆಂಟು. ಇತ್ತೀಚೆಗೆ ನ್ಯೂಸ್ ಪೇಪರಲ್ಲೂ ಕೂಡ ಬಂದಿತ್ತು. ಅಂಜನಾದ್ರಿ ಬೆಟ್ಟ ತುಂಬ ಡಿಸ್ಕಸ್ಸಲ್ಲಿದೆ ಟಾಪಿಕ್ಕು, ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಅದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ಸರ್ವಶ್ರೇಷ್ಠನಾಗಿರ್ತಕ್ಕಂತಹ ಶ್ರೀಕೃಷ್ಣ ದೇವರಾಯರವರ ಬಗ್ಗೆಯೂ ಕೂಡ ಈ ಒಂದು ಟ್ಯಾಬ್ಲೋ ಸ್ತಬ್ಧ ಚಿತ್ರದಲ್ಲಿ ಉಲ್ಲೇಖವನ್ನು ಇಡಲಾಗಿತ್ತು. ಅದರ ಜೊತೆಗೆ ಸೊ 1905ರಲ್ಲಿ ಇವರಿಗೆ ಶ್ರೀಕೃಷ್ಣ ದೇವರಾಯ ಅವರಿಗೆ 1909ರಲ್ಲಿ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತದೆ. ಸೊ ಈ ಪಟ್ಟಾಭಿಷೇಕವನ್ನು ಮಾಡಲಾಗಿರುವುದರಿಂದ ಅದರ ಒಂದು ಸ್ತಬ್ಧ ಚಿತ್ರವನ್ನು ಕೂಡ ಈ ಒಂದು ಟ್ಯಾಬ್ಲೋ ಅಲ್ಲಿ ಕರ್ನಾಟಕ ಗೌರ್ನಮೆಂಟಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಟ್ಯಾಬ್ಲೋ ಅಲ್ಲಿ ಅಳವಡಿಸಲಾಗಿತ್ತು. ಕೊನೆಯದಾಗಿ ಹಜಾರರಾಮ ದೇವಾಲಯ ಭಿತ್ತಿಚಿತ್ರಗಳನ್ನು ಕೂಡ ಈ ಸ್ತಬ್ಧ ಚಿತ್ರ ಬಿಂಬಿಸಿತು ಅಂತ ಹೇಳೋದ್ರ ಮೂಲಕ ಇದು ವಿಜಯನಗರ ಸಾಮ್ರಾಜ್ಯದ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಡೇ, ಏನು ನಾವು ಗಣರಾಜ್ಯೋತ್ಸವ ದಿನ ಅಂತ ಏನು ಹೇಳ್ತೀವಲ್ವ, ಆ ಗಣರಾಜ್ಯೋತ್ಸವ ದಿನದಲ್ಲಿ ಕರ್ನಾಟಕ ಸ್ಟೇಟಿಂದ ಟ್ಯಾಬ್ಲೋವನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ. ಈ ಬಾರಿಯ ಗಣರಾಜ್ಯೋತ್ಸವದ ಪರೈಡನ್ನು ಲೆಫ್ಟಿನೆಂಟ್ ಜನರಲ್ ವಿಜಯ್ ಕುಮಾರ್ ಮಿಶ್ರಾ, ಕರೆಕ್ಟಾಗಿ ನೆನ್ಪಿಟ್ಕೊಬೇಕು, ವಿಜಯ್ ಕುಮಾರ್ ಮಿಶ್ರಾ ಅವರೇನು ಮಾಡ್ತಾರೆ, ಮುನ್ನಡೆಸ್ತಾರೆ. ನೋಡಿ, ಇನ್ನೊಂದು ಟಾಪಿಕ್ ಏನಂದರೆ ಈ ಬಾರಿಯ ಸ್ತಬ್ಧ ಚಿತ್ರಗಳ ಸಾಲಿನಲ್ಲಿ ರಾಮ ಜನ್ಮಭೂಮಿ, ಶ್ರೀ ಗುರು ತೇಜ್ ಬಹದ್ದೂರ್ ಸೂರ್ಯ ದೇವಾಲಯ ಮತ್ತು ಇತರೆ ಸ್ತಬ್ಧ ಚಿತ್ರಗಳನ್ನು ಮತ್ತು DRDO ಸೇರಿದಂತೆ ಹಲವು ಚಿತ್ರಗಳನ್ನು ನಾವೇನು ಮಾಡಿದ್ವಿ, ಟ್ಯಾಬ್ಲೋ ಮುಖಾಂತರವಾಗಿ ರಿಪಬ್ಲಿಕ್ ಡೇ ಅಂದರೆ ಗಣರಾಜ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ನಾವೇನು ಮಾಡಿದ್ವಿ, ಮೆರವಣಿಗೆಯನ್ನು ಮಾಡಿದ್ವಿ, ಚಿತ್ರ ಪ್ರದರ್ಶನವನ್ನು ಮಾಡಿದ್ವಿ. ಅದರ ಜೊತೆಗೆ ಇನ್ನೊಂದು ಟಾಪಿಕ್ ನೋಡ್ಕೊಳ್ಳಿ ಇಲ್ಲಿ. ಏನದು ಇನ್ನೊಂದು ಟಾಪಿಕ್ ಅಂದರೆ ಕರ್ನಾಟಕದ ನೂತನ ಜಿಲ್ಲೆಯಾಗಿರ್ತಕ್ಕಂಥ ವಿಜಯನಗರದಿಂದ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ಹೊಂದಿರತಕ್ಕಂಥ ಟ್ಯಾಬ್ಲೋವನ್ನು ಈ ಸಲ ಪ್ರೆಸೆಂಟ್ ಮಾಡಿದ್ವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಟಾಪಿಕ್ಕು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ದಯವಿಟ್ಟು ಗ್ಲಾನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ನಿಶಾನ್ ಸಾಹಿಬ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು. ಏನಿದು ನಿಶಾನ್ ಸಾಹಿಬ್ ಅಂತಕ್ಕಂಥದ್ದು? ನೋಡಿ ಸ್ನೇಹಿತರೆ, ಇಲ್ಲಿ ಕೇಂದ್ರೀಯ ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಕೃಷಿ ಕಾಯ್ದೆ, ಫಾರ್ಮ್ ಬಿಲ್ಸ್ ಅಂತ ಏನು ಕರಿತೀವಲ್ವ, ಈ ಕೃಷಿ ಕಾಯ್ದೆಗಳ ಜಾರಿಯನ್ನು ವಿರೋಧಿಸಿ ರಾಷ್ಟ್ರ ರಾಜಧಾನಿಯಾಗಿರ್ತಕ್ಕಂಥ ದಿಲ್ಲಿಯಲ್ಲಿ ಟ್ರ್ಯಾಕ್ಟರ್ ಪರೇಡ್ ವೇಳೆ ರಾರಾಜಿಸ್ತಿರ್ತಕ್ಕಂಥ ಕೇಸರಿ ಬಾವುಟ ಸಿಖ್ಖರ ಪವಿತ್ರ ಧಾರ್ಮಿಕ ನಿಶಾನ್ ಸಾಹಿಬ್ ಧ್ವಜ ಅಂತೇಳಿ ಇತ್ತೀಚೆಗೆ ಸಾಹಿಬೀತಾಗಿದೆ. ಏನಿದು ನಿಶಾನ್ ಸಾಹಿಬ್ ಅಂತಕ್ಕಂಥದ್ದು? ನಿಶಾನ್ ಸಾಹಿಬ್ ಎಂಬುದು ಸಿಖ್ಖರ ಪವಿತ್ರ ಧಾರ್ಮಿಕ ಧ್ವಜ ಅಂತೇಳಿನೇ ಹೇಳ್ಬೋದು. ಈ ಧ್ವಜ ಬಹುತೇಕ ಎಲ್ಲ ಗುರುದ್ವಾರಗಳ ಮೇಲೂ ಕೂಡ ರಾರಾಜಿಸುತ್ತದೆ.
ನೋಡಿ ನಿಶಾನ್ ಸಾಹಿಬ್ ಬಗ್ಗೆ, ಇದು ತ್ರಿಕೋನಾಕಾರವಾಗಿರ್ತಕ್ಕಂಥ ಕೇಸರಿ ಬಟ್ಟೆಯಾಗಿದ್ದು ಮಧ್ಯದಲ್ಲಿ ಖಂಡ ಎಂದು ಕರೆಯಲ್ಪಡುವ ನೀಲಿ ಸಿಖ್ ಚಿಹ್ನೆಯನ್ನು ಹೊಂದಿದೆ. ಸೊ ಇಷ್ಟು ನಿಶಾನ್ ಸಾಹಿಬ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ. ಏನದು ಪಾಯಿಂಟ್ ಅಂದರೆ, ನಿಶಾನ್ ಸಾಹಿಬ್ ಧ್ವಜದ ಖಂಡ ಚಿಹ್ನೆ ಅಂಥದ್ದು ಸತ್ಯವನ್ನು ಸುಳ್ಳಿನಿಂದ ಬೇರ್ಪಡಿಸುವ ಪ್ರಬಲ ಸಾಧನವೆಂದು ಸಿಖ್ಖರು ನಂಬುತ್ತಾರೆ. ಇಷ್ಟು ಪಾಯಿಂಟು ನಿಶಾನ್ ಸಾಹಿಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ವಿಶ್ವ ಮಣ್ಣಿನ ದಿನ ಅಂತಲೇ ಕೂಡ ಕರಿತೀವಿ. ಏನಿದು ವಿಶ್ವ ಮಣ್ಣಿನ ದಿನ? ವರ್ಲ್ಡ್ ಸಾಯಿಲ್ ಡೇ ಅಂತ ಕರಿತೀವಿ. ಏನಿದು ವರ್ಲ್ಡ್ ಸಾಯಿಲ್ ಡೇಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಅಂತ ನೋಡೋದಾದರೆ, 2020 ಡಿಸೆಂಬರ್ 5ರಂದು ಮಣ್ಣನ್ನು ಆರೋಗ್ಯವಾಗಿಡಿ, ಮಣ್ಣಿನ ಜೀವ ವೈವಿಧ್ಯತೆಯನ್ನು ರಕ್ಷಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ, ಥೀಮ್ ಅಂತ ಕರಿತೀವಲ್ವ, ಸೊ ಆ ಥೀಮ್ನೊಂದಿಗೆ ವರ್ಲ್ಡ್ ಸಾಯಿಲ್ ಡೇಯನ್ನು ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ವಿಶ್ವ ಮಣ್ಣಿನ ದಿನವನ್ನು ನಾವೇನು ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಸೊ ಇದರ ಜೊತೆಗೆ ಇನ್ನೊಂದು ಟಾಪಿಕನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಇಲ್ಲಿ. ಏನದು ಇನ್ನೊಂದು ಟಾಪಿಕ್ ಅಂದರೆ, ಇದನ್ನು ಈ ಒಂದು ಘೋಷವಾಕ್ಯವನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಅಂದರೆ, ಕೀಪ್ ಸಾಯಿಲ್ ಡೈವರ್ಸಿಟಿ ಅಥವಾ ಕೀಪ್ ಸಾಯಿಲ್ ಅಲೈವ್ ಆ್ಯಂಡ್ ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಕೀಪ್ ಸಾಯಿಲ್ ಅಲೈವ್ ಆ್ಯಂಡ್ ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ 2013ರಲ್ಲಿ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆ ಏನು ಮಾಡ್ತು ಅಂದರೆ, ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಂತ ಕರಿತೀವಲ್ವ, ಸಾಮಾನ್ಯ ಸಭೆಯಲ್ಲಿ ಕೈಗೊಂಡ ನಿರ್ಣಯದ ಮುಖಾಂತರವಾಗಿ ಡಿಸೆಂಬರ್ 5ರಂದು ನಾವು ವಿಶ್ವ ಮಣ್ಣಿನ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅಂದರೆ, ಆಹಾರ ಮತ್ತು ಕೃಷಿ ಸಂಘಟನೆಯು ಏನು ನಾವು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಏನು ಕರಿತೀವಲ್ವ, ಸೊ ಆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯದೊಂದಿಗೆ ಏನು ಮಾಡುತ್ತೆ, ವಿಶ್ವ ಮಣ್ಣಿನ ದಿನವನ್ನು ಸೆಲೆಬ್ರೇಟ್ ಮಾಡುತ್ತೆ. ಸೊ ಇಷ್ಟು ಮಣ್ಣಿನ ದಿನಕ್ಕೆ ಸಂಬಂಧಪಟ್ಟಿರ್ತದ್ದು. ಸೊ ಮಣ್ಣಿನ ಬಗ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಂದರೆ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವನ್ನು ಪೆಡಾಲಜಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಅದರ ಜೊತೆಗೆ 2015ನೇ ವರ್ಷವನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತಾರಾಷ್ಟ್ರೀಯ ಮಣ್ಣಿನ ದಿನ ಅಂತೇಳಿ ಸೆಲೆಬ್ರೇಟ್ ಮಾಡ್ತು. ಇದು 2015ನೇ ವರ್ಷ, ನೆನಪಲ್ಲಿ ಇಟ್ಕೊಳ್ಳಿ. FAO ಕೊಡ ಮಾಡ್ತಕ್ಕಂಥ ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಕೊಡ ಮಾಡ್ತಕ್ಕಂಥ ಕಿಂಗ್ ಬೋಮಿ ಬೋಲ್ ರವರ 2020ರ ಪ್ರಶಸ್ತಿಯನ್ನು ಈ ಬಾರಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿಗೆ ಪಡೆದುಕೊಂಡಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಕರಿತೀವಲ್ವ, ಅದಕ್ಕೆ ಭೂಮಿ ಬೋಲ್ ಪ್ರಶಸ್ತಿಯನ್ನು ಕೊಡಮಾಡಲಾಗಿದೆ ಅನ್ನೋದು ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂಥ ಒಂದು ಟಾಪಿಕ್ಕು. ಸೊ ಅದರ ಜೊತೆಗೆ ನೆಕ್ಸ್ಟ್ ನೋಡೋಣ ಇಲ್ಲಿ. ಭಾರತೀಯ ಮಣ್ಣು ವಿಜ್ಞಾನ ಸಂಸ್ಥೆ ಎಲ್ಲಿದೆ ಸ್ನೇಹಿತರೆ? ಮಧ್ಯಪ್ರದೇಶದ ಭೋಪಾಲ್ನಲ್ಲಿದೆ. ಅದರ ಜೊತೆಗೆ ಭಾರತೀಯ ಮಣ್ಣು ಮತ್ತು ಜಲ ಸಂರಕ್ಷಣಾ ಕೇಂದ್ರ ಉತ್ತರಾಖಂಡದ ಡೆಹ್ರಾಡೂನ್ ಅಂತ ಕರಿತೀವಿ. ನೆನ್ಪಿಟ್ಕೊಬೇಕು, ಉತ್ತರಾಖಂಡದ ಡೆಹ್ರಾಡೂನು ಏನಿದೆ ಅಲ್ಲಿ ಮಣ್ಣು ಮತ್ತು ಜಲ ಸಂರಕ್ಷಣಾ ಕೇಂದ್ರವಿದೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಮಣ್ಣಿನ ಬಗ್ಗೆ ಇರತಕ್ಕಂತಹ ಇನ್ಫಾರ್ಮೇಷನ್ನು. ಸೊ ಇದರ ಜೊತೆಗೆ ಇನ್ನು ನೆಕ್ಸ್ಟ್ ನೋಡ್ಕೊಳ್ಳೋಣ ಇಲ್ಲಿ. ನೋಡಿ, ಈ ಮಣ್ಣಿನ ಬಗ್ಗೆ ಸಂಬಂಧಪಟ್ಟಂತೆ 2ರಿಂದ 3 ಸೆಂಟಿಮೀಟರ್ ಮಣ್ಣು ರಕ್ಷಣೆಗೆ ಸರಿಸುಮಾರು 1000 ವರ್ಷಗಳು ಬೇಕಾಗ್ತದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದೆ. ಯಾರು ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಯುನೈಟೆಡ್ ನೇಷನ್. ಇದರ ಜೊತೆಗೆ 2050ರ ವೇಳೆಗೆ ಭೂಮಿಯ ಮೇಲಿರತಕ್ಕಂತಹ 90% ಮಣ್ಣು ಏನಾಗುತ್ತೆ, ಸರ್ವನಾಶವಾಗುತ್ತದೆ ಅಂತೇಳಿ ವಿಶ್ವಸಂಸ್ಥೆ ತನ್ನ ಒಂದು ವರದಿಯಲ್ಲಿ ಹೇಳಿದೆ. 2015 ಫೆಬ್ರವರಿ 19ರಂದು ರಾಜಸ್ಥಾನದ ಸೂರತ್ಗರ್ದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತು, ಮಣ್ಣು ಆರೋಗ್ಯ ಕಾರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ಇಂಗ್ಲೀಷಲ್ಲಿ ನಾವು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕರಿತೀವಿ. ಸ್ನೇಹಿತರೆ, ಮಣ್ಣು ಆರೋಗ್ಯ ಕಾರ್ಡ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಈ ಮಣ್ಣು ಆರೋಗ್ಯ ಕಾರ್ಡ್ನ ಮುಖಾಂತರವಾಗಿ ಮಣ್ಣಿನ ಗುಣಮಟ್ಟವನ್ನು ನಾವೇನು ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. ಅದರ ಜೊತೆಗೆ ಈ ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಡಿಫಿಸಿಟ್ ಇದ್ದರೆ, ಅಂದರೆ ಕೊರತೆ ಇದ್ದರೆ ನಾವೇನಂತ ಕರಿತೀವಿ, ಕೆಂಪು ಬಣ್ಣದಲ್ಲಿ. ಕಡಿಮೆ ಇದ್ದರೆ ಅದನ್ನು ನಾವು ಯೆಲ್ಲೋ ಕಲರಲ್ಲಿ, ಅದರ ಜೊತೆಗೆ ಅಗತ್ಯಕ್ಕೆ ತಕ್ಕಷ್ಟಿದ್ದರೆ ಅದನ್ನು ನಾವು ಹಸಿರು ಬಣ್ಣದಲ್ಲಿ ಸೂಚಿಸುತ್ತೇವೆ ಅಂತೇಳಿ ಈ ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಹೇಳುತ್ತೆ. ಸ್ನೇಹಿತರೆ, ಇಷ್ಟು ಈ ಒಂದು ಮಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಟಾಪಿಕ್ ಇದೆ. ಅದು ಯಾವುದು ಟಾಪಿಕ್ ಅಂದರೆ PSLV ಅಂತ ಕರಿತೀವಿ, ಅಂದರೆ ಪ್ಯೂರ್ಲಿ ರಿಲೇಟೆಡ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕ್, ರೈಟ್? ಸೊ ಈ PSLVಗೆ ಸಂಬಂಧಪಟ್ಟಂತೆ ಏನಿದೆ ಕರೆಂಟ್ ಅಫೇರ್ಸ್ ಅನ್ನೋದನ್ನು ನೋಡೋದಾದರೆ, ಇಸ್ರೋದವರು ಅಂದರೆ ಭಾರತದಲ್ಲಿರ್ತಕ್ಕಂತಹ ಅತ್ಯುನ್ನತ ಬಾಹ್ಯಾಕಾಶ ಕೇಂದ್ರವಾಗಿರ್ತಕ್ಕಂಥ ಇಸ್ರೋ ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಮೂಲಕ ಸತೀಶ್ ಧವನ್ ಉಡಾವಣಾ ವಾಹಕದ ಮೂಲಕದಲ್ಲಿ
PSLV C49 ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಈ PSLV C49 ಅಂತಕ್ಕಂತಹ ಉಡಾವಣಾ ವಾಹಕದಿಂದ ಸ್ವದೇಶಿ ಭೂವೀಕ್ಷಣಾ ಉಪಗ್ರಹ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೀವಿ. ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೀವಿ. ಸೊ ಆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ನ ಮುಖಾಂತರವಾಗಿ ನಾವೇನು ಮಾಡಿದ್ವಿ ಅಂದರೆ 9 ಉಪಗ್ರಹಗಳು ಮತ್ತು ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟನ್ನು ಎರಡನ್ನೂ ಸೇರಿ ಟೋಟಲ್ 10 ಸ್ಯಾಟಲೈಟ್ಸ್ಗಳನ್ನು ನಾವು ಕಕ್ಷೆಗೆ ಆರ್ಬಿಟ್ಟಿಗೆ ಸೇರಿಸಿದ್ವಿ. ಯಾವುದರ ಮೂಲಕ? PSLV C49. ಕರೆಕ್ಟಾಗಿ ನೆನಪಿಟ್ಕೊಬೇಕು. ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂದರೆ ಸ್ವದೇಶಿ ಭೂವೀಕ್ಷಣಾ ಉಪಗ್ರಹ ಅಂತ ಕರಿತೀವಿ. ಅದರ ಜೊತೆಗೆ 9 ವಿದೇಶದ ಉಪಗ್ರಹಗಳನ್ನು ಕೂಡ ನಾವೇನು ಮಾಡಿದ್ವಿ? PSLV C49 ನೆನಪಿಟ್ಕೊಬೇಕು ಕರೆಕ್ಟಾಗಿ. PSLV C49 ಮುಖಾಂತರವಾಗಿ ಉಡಾವಣಾ ವಾಹಕದ ಮುಖಾಂತರವಾಗಿ ನಾವು ಲಾಂಚ್ ಮಾಡಿದ್ದೀವಿ, ರೈಟ್. ಇದರ ಜೊತೆಗೆ ಸ್ವದೇಶಿ ಭೂವೀಕ್ಷಣಾ ಉಪಗ್ರಹ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ 1 ಭಾರತೀಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರೆ. ಇಂಡಿಯನ್ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ? ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಈ ಉಪಗ್ರಹದಿಂದ ಕೃಷಿಗೆ ಹೆಲ್ಪ್ಫುಲ್ ಆಗುತ್ತೆ, ಅರಣ್ಯಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಲ್ಲ, ಅರಣ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಹಕಾರಿಯಾಗಲಿದೆ. ಇದರ ಜೊತೆಗೆ ರೀಸ್ಯಾಟ್ ಮಾದರಿಯ ರೇಡಾರ್ ಇಮ್ಯಾಜಿಂಗ್ ಉಪಗ್ರಹವಾಗಿದ್ದು ಮಿಲಿಟರಿ ಅವಶ್ಯಕತೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಈ ಒಂದು ಸ್ಯಾಟಲೈಟ್ನ ಪ್ರಮುಖವಾಗಿರ್ತಕ್ಕಂಥ ಒಂದು ಅನುಕೂಲ. ಇದರ ಜೊತೆಗೆ ಇನ್ನೊಂದು ನೋಡಿ, ಇಲ್ಲಿ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನು ವರ್ಕಿಂಗ್ ಅವರ್ಸ್ ಆಫ್ ದ ಇಸ್ರೋ ಎಂದು ಕೂಡ ಕರಿತೇವೆ. ಈ ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲನ್ನು ನಾವೇನಂತ ಕರಿತೀವಿ? ವರ್ಕಿಂಗ್ ಹಾರ್ಸ್ ಆಫ್ ದ ಇಸ್ರೋ ಅಂತಲೂ ಕೂಡ ಕರಿತೀವಿ. ಇದುವರೆಗೂ 48 ಭಾರತೀಯ ಉಪಗ್ರಹಗಳನ್ನು ಮತ್ತು ಚಂದ್ರಯಾನ 1 ಮತ್ತು ಮಾಮ್ ಗಗನಯಾನವನ್ನು, ಮಾಮ್ ಅಂದರೆ ಮಾರ್ಸ್ ಆರ್ಬಿಟರಿ ಮಿಷನ್ ಅಂತ ಕರಿತೀವಿ. ಮಾಮನ್ನು ಏನು ಮಾಡಿದೆ ಅಂದರೆ ಗಗನ ನೌಕೆಯನ್ನು ಯಶಸ್ವಿಯಾಗಿ ಕಕ್ಷೆಗೆ ತಲುಪಿಸಿದ್ದೆ. ಯಾವುದು? PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಅದರ ಜೊತೆಗೆ ಇಸ್ರೋ ಇನ್ನೊಂದು ಟಾಪಿಕ್ ಇಂಪಾರ್ಟೆಂಟ್ ಇದೆ ಇಲ್ಲಿ. ಇಸ್ರೋ ಬಾಹ್ಯಾಕಾಶ ಇಲಾಖೆಯು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಬಾಹ್ಯಾಕಾಶ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಅಂತೇಳಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, ಅದರ ಅಡಿಯಲ್ಲಿ ಇಸ್ರೋ ಕೆಲಸ ಮಾಡುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಬೇಕು. 2020 ಜನವರಿಯಲ್ಲಿ ಇಸ್ರೋ GSAT-30 ಸಂವಹನ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದೆ. ಅರ್ಥ ಆಗ್ತಿದೆಯಾ? ಏರಿಯನ್ ರಾಕೆಟ್ ಲಾಂಚರ್ ಮುಖಾಂತರವಾಗಿ ಈ ಒಂದು GSAT-30 ಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಲಾಂಚ್ ಮಾಡಿದೆ ಅನ್ನೋದು ಈ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್, ರೈಟ್. ಇಷ್ಟು ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ನೆಕ್ಸ್ಟ್ ಹೋಗ್ಬಿಡೋಣ. ಇಲ್ಲಿ ಎನ್ವಿರಾನ್ಮೆಂಟ್ ಎಕಾಲಜಿ, NGT ಅಂತ ಕರಿತೀವಿ. ಸೊ ಏನಿದು NGT ಅಂದರೆ? ಏನಕ್ಕೆ ಇಷ್ಟೊಂದು ಈ ಒಂದು NGT ಬಗ್ಗೆ ತುಂಬ ಟಾಪಿಕಲ್ಲಿದೆ ಅಂದರೆ, ಸೊ NGT ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತ ಕರಿತೀವಿ. ಸೊ ಈ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ಸಂಬಂಧಪಟ್ಟಂತೆ ಏನು ಟಾಪಿಕಲ್ಲಿದೆ, ಏನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕಲ್ಲಿದೆ ಅಂದರೆ, ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ರವರ ನೇತೃತ್ವದ NGTಯ ಪ್ರಧಾನ ಪೀಠವು ಪ್ರತಿ ಜಿಲ್ಲೆಗೆ ಎವ್ರಿ ಡಿಸ್ಟಿಕ್ ಕನಿಷ್ಠ ಒಂದಾದರೂ ವಾಯುಮಾಪನ ಕೇಂದ್ರವನ್ನು, ಏರ್ ಕ್ವಾಲಿಟಿ ಮಾನಿಟರಿಂಗ್ ಸೆಂಟರನ್ನು ತೆಗೆದುಕೊಳ್ಳಬೇಕು ಅಥವಾ ಸ್ಥಾಪನೆ ಮಾಡಬೇಕು ಅಂತೇಳಿ NGT ಆದೇಶವನ್ನು ಹೊರಡಿಸಿದೆ. ಈ NGTಯನ್ನು ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಕರಿತೀವಿ, ಕನ್ನಡದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಏನಕ್ಕೆ ಇದನ್ನು ಓಪನ್ ಮಾಡಿದೆ, ಏನಕ್ಕೆ ಇದನ್ನು ಪ್ರಾರಂಭ ಮಾಡಿದೆ ಅಂದರೆ, ಮೇನ್ ರೀಸನ್ ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ಏರ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ, ವಾಯು ಗುಣಮಟ್ಟದ ವಿವರಗಳನ್ನು ಜಿಲ್ಲಾಡಳಿತ ವೆಬ್ಸೈಟ್ಗಳನ್ನು ಮುಖಾಂತರವಾಗಿ ಪ್ರಕಟಿಸುವುದರ ಮುಖಾಂತರವಾಗಿ ವಾಯುಮಟ್ಟ ಗುಣಮಟ್ಟ ಸೂಚ್ಯಂಕವನ್ನು, ಏರ್ ಕ್ವಾಲಿಟಿ ಇಂಡೆಕ್ಸನ್ನು ನಾವೇನು ಮಾಡ್ಬೋದು, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಅನೌನ್ಸ್ ಮಾಡೋದ್ರ ಮುಖಾಂತರವಾಗಿ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಅದರ ಮೂಲಕವಾಗಿ ಈ ಒಂದು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸೆಂಟರನ್ನು, ವಾಯುಮಾಪನ ಕೇಂದ್ರವನ್ನು ಸ್ಥಾಪಿಸಲು, ಪ್ರತಿ ಜಿಲ್ಲೆಯಲ್ಲೂ ಸ್ಥಾಪಿಸಲು NGT ಆದೇಶವನ್ನು ಹೊರಡಿಸಿದೆ. ಇದರ ಜೊತೆಗೆ ಮಾಲಿನ್ಯಕಾರಕ ಕಣ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಮತ್ತು PM10 ಕುರಿತಿಯನ್ನು ಕೂಡ ಮಾಹಿತಿ ಇರಬೇಕು ಅಂತೇಳಿ NGT ತನ್ನ ಆದೇಶವನ್ನು ಹೊರಡಿಸಿದೆ. ದೇಶದಲ್ಲಿರ್ತಕ್ಕಂಥ 740 ಜಿಲ್ಲೆಗಳುದ್ದಕ್ಕೂ 4000ಕ್ಕಿಂತ ಹೆಚ್ಚು ನಗರಗಳಿವೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ವಾಯು ಗುಣಮಟ್ಟ ಅಳೆಯುವಂಥ ಕೇಂದ್ರ ಇರತಕ್ಕಂಥದ್ದು ಅಗತ್ಯ ಅಂತೇಳಿ NGT ತನ್ನ ರಿಪೋರ್ಟಲ್ಲಿ ಹೇಳಿದೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣವನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಭಾರತದ ಸಂಸತ್ತು, ಇಂಡಿಯನ್ ಪಾರ್ಲಿಮೆಂಟು
ಪಾರ್ಲಿಮೆಂಟರಿ ಆ್ಯಕ್ಟ್ ಮೂಲಕ, ಸಂಸತ್ತಿನ ಆ್ಯಕ್ಟ್ ಮೂಲಕ 2010ರಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಏನು ಕರಿತೀವಲ್ವ, ಆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲನ್ನು ಸ್ಥಾಪನೆಯನ್ನು ಮಾಡಿದೆ. ಸೊ ಇದರ ಜೊತೆಗೆ ಈ ಒಂದು ಕಾಯ್ದೆಯನ್ನು ಜಾರಿಗೆ ಮಾಡೋದ್ರ ಮೂಲಕ NGT ಓಪನ್ ಆಯಿತು. ಅದರ ಜೊತೆಗೆ ಅಫಿಷಿಯಲಾಗಿ ಇಂಟ್ರೊಡ್ಯೂಸ್ ಆಗಿದ್ದು 2010 ಅಕ್ಟೋಬರ್ 18ನೇ ತಾರೀಕು. ಸೊ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ಲೋಕೇಶ್ವರ್ ಸಿಂಗ್ ನೋಡಿ, NGT ಸ್ಥಾಪನೆಯಲ್ಲಿಂದೇ ಇರತಕ್ಕಂಥ ವ್ಯಕ್ತಿ ಯಾರು? ಲೋಕೇಶ್ವರ್ ಸಿಂಗ್ ಅವರು. ನೆನ್ಪಿಟ್ಕೊಬೇಕು, ರೈಟ್. ಈ NGTಗೆ ಸಂಬಂಧಪಟ್ಟಿರ್ತಕ್ಕಂಥ ಅಫಿಷಿಯಲ್ ಇನ್ಫಾರ್ಮೇಷನನ್ನು ನೋಡೋದಾದರೆ ಇಲ್ಲಿ ಈ NGT ಅಂತಕ್ಕಂಥದ್ದು ಕೇಂದ್ರ ಕಚೇರಿಯನ್ನು ಎಲ್ಲಿ ಹೊಂದಿದೆ? ನವದೆಹಲಿಯಲ್ಲಿ ಹೊಂದಿದೆ. ಸೊ ಮುಖ್ಯಸ್ಥರು ಯಾರಿದ್ದಾರೆ? ಆದರ್ಶ ಕುಮಾರ್ ಗೋಯಲ್ರವರು. ಸೊ ಈಗ ಇದರ ಕೆಲಸ ಏನು? ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಲಿನ್ಯವಾಗಿರ್ಬೋದು, ಅಥವಾ ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಅಥವಾ ಜಲಮಾಲಿನ್ಯ, ಯಾವುದೇ ಮಾಲಿನ್ಯ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಡೇಟಾವನ್ನು ಕೊಡುತ್ತೆ ಈ ಒಂದು NGT. ನೆಕ್ಸ್ಟ್ ಟಾಪಿಕ್ ನೋಡೋಣ. ಇಲ್ಲಿ ಪ್ಯೂರ್ಲಿ ರಿಲೇಟ್ ನೋಡಿ, ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಇರುತ್ತೆ. ಸೊ ಆ ಬುಕ್ಕಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸಲ್ಲಿ ಏನಿದೆ ಅಂತ ನೋಡೋಣ. ಎ ಪ್ರಾಮಿಸ್ಡ್ ಲ್ಯಾಂಡ್ ಅಂತಕ್ಕಂಥದ್ದು ಅಮೇರಿಕದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬರಾಕ್ ಒಬಾಮಾ ಅವರು ಬಂದಿರತಕ್ಕಂಥ ಒಂದು ಬುಕ್ಕು. ಇವರು 2009ರಿಂದ 2017ರವರೆಗೆ 44ನೇ ಅಮೇರಿಕದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ, ಅಮೇರಿಕದ ಪ್ರೆಸಿಡೆಂಟ್ ಏನಿದಾರಲ್ವ, ಸೊ ಅಮೇರಿಕದ ಪ್ರೆಸಿಡೆಂಟ್ ಅವರು ಕೇವಲ 2 ಅವಧಿಗೆ ಮಾತ್ರ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ಮುಖಾಂತರವಾಗಿ ಪಾಲ್ಗೊಳ್ಳಬಹುದು. ಅದರ ನಂತರ 2ಕ್ಕಿಂತ ಹೆಚ್ಚು ಅಧ್ಯಕ್ಷ ಸ್ಥಾನವನ್ನು ಚುನಾವಣೆಯನ್ನು ನಿಲ್ಲೋದಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಅಮೇರಿಕ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷಗಳು, ರೈಟ್. 1 ಟೈಮಿಗೆ 4 ವರ್ಷ ಆದರೆ 2 ಟೈಮನ್ನು ಕೂಡ ಮಿನಿಮಮ್ ಇರೋದೇ 2, ಮ್ಯಾಕ್ಸಿಮಮ್ ಇರೋದೇ 2 ಟೈಮ್. ಅದಕ್ಕೋಸ್ಕರ ಟೋಟಲ್ 8 ಇಯರ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬರಾಕ್ ಒಬಾಮಾ ಅವರು ಅಧ್ಯಕ್ಷತೆಯನ್ನು 8 ವರ್ಷಗಳ ಕಾಲ, ಅಂದರೆ ಅಮೇರಿಕಾದ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ತನ್ನ ಸೇವೆಯನ್ನು ಮಾಡಿದ್ದಾರೆ. ಸೊ ಆ 8 ವರ್ಷಗಳ ಕಾಲ ತನ್ನ 44ನೇ ಅಧ್ಯಕ್ಷರಾಗಿ ಕೆಲಸ ಮಾಡಿದಾರಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಪ್ರಾಮಿಸ್ ಲ್ಯಾಂಡ್ ಅಂತಕ್ಕಂಥ ಬುಕ್ಕು. ಇದನ್ನು ಪ್ರಕಟಪಡಿಸಿದವರು ಯಾರು? ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಅಂತಕ್ಕಂಥ ಒಂದು ಗ್ರೂಪ್, ರೈಟ್. ಇದು ಬಿಡುಗಡೆ ಆಗಿರ್ತಕ್ಕಂಥ 24 ಗಂಟೆಯಲ್ಲಿ 8.9 ಲಕ್ಷ ಪ್ರತಿಗಳು ಮಾರಾಟವಾಗಿದೆ. 2018 ನವೆಂಬರ್ 13ರಂದು ಒಬಾಮಾ ಅವರ ಪತ್ನಿಯೊಬ್ಬರು ಕೂಡ ಇದ್ದಾರೆ. ಅವರ ಪತ್ನಿಯ ಹೆಸರು ಮಿಶೆಲ್ ಒಬಾಮಾ. ಅವರ ಆಟೋಬಯೋಗ್ರಫಿ ಬಿಕಮಿಂಗ್ ಅಂತಕ್ಕಂಥದ್ದು ಕೂಡ ಬಿಡುಗಡೆಯಾಗಿತ್ತು. ಇಷ್ಟು ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನು. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಟಾಪಿಕ್ಕು. ಯಾವುದದು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಸ್ಟೇಟಸ್ ಆಫ್ ಲೀಪಾರ್ಡ್ಸ್ ಇನ್ ಇಂಡಿಯಾ. ಸ್ನೇಹಿತರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯ ಅಂತಕ್ಕಂಥದ್ದು ಹಲವಾರು ರಿಪೋರ್ಟ್ಸ್ಗಳನ್ನು, ಸೆನ್ಸಸ್ಗಳನ್ನು ಮಾಡಿದೆ. ಅದರಲ್ಲಿ ಸ್ಟೇಟಸ್ ಆಫ್ ದ ಲೀಪಾರ್ಡ್ಸ್ ಇನ್ ಇಂಡಿಯಾ, ಸ್ಟೇಟಸ್ ಆಫ್ ದ ಲಯನ್ಸ್ ಇನ್ ಇಂಡಿಯಾ, ಸ್ಟೇಟಸ್ ಆಫ್ ದ ಟೈಗರ್ಸ್ ಇನ್ ಇಂಡಿಯಾ, ಸ್ಟೇಟಸ್ ಆಫ್ ದ ಎಲಿಫೆಂಟ್ ಇನ್ ಇಂಡಿಯಾ, ಈ ರೀತಿಯಾಗಿರ್ತಕ್ಕಂಥ ಹಲವಾರು ಸೆನ್ಸಸ್ಗಳಿದ್ದಾವೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಲೀಪರ್ಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಅಂದರೆ ಪರಿಸರ ಸಚಿವಾಲಯವು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, NTCA ಅಂತ ಕರಿತೀವಿ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ ಕರಿತೀವಿ. ಸೊ ಈ NTCA ಅಂತಕ್ಕಂತಹ ಒಂದು ಪ್ರಾಧಿಕಾರ 2018ರಲ್ಲಿ ದೇಶದಲ್ಲಿ ಚಿರತೆಯ ಗಣತಿಯನ್ನು ಮಾಡಿತ್ತು. ಸೊ ಆ ಗಣತಿಯನ್ನು 2020ರಲ್ಲಿ ಡಿಸೆಂಬರಲ್ಲಿ ಏನು ಮಾಡಿದೆ? ಇಂಟ್ರೊಡ್ಯೂಸ್ ಮಾಡಿದೆ, ಪ್ರಕಟಪಡಿಸಿದೆ. ಸೊ ಆ ಒಂದು ಚಿರತೆ ಗಣತಿಯನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮಾಡುತ್ತೆ. ಇದರ ಜೊತೆಗೆ ರಾಷ್ಟ್ರೀಯ ಹುಲಿ ಗಣತಿ ಅಂತ ಏನು ಕರಿತೀವಲ್ಲ, ಹುಲಿಗಳ ಗಣತಿಯನ್ನು ಕೂಡ ಈ NTCA ಮಾಡುತ್ತೆ. ಈ ಟಾಪಿಕನ್ನು ಕೂಡ ನೆನಪಲ್ಲಿ ಇಟ್ಕೊಬೇಕು. ರಾಷ್ಟ್ರೀಯ ಹುಲಿ ಪ್ರಾಧಿಕಾರ ಕೇವಲ ಲೀಪಾರ್ಡ್ಸ್ಗಳನ್ನು ಅಂದರೆ ಚಿರತೆಗಳ ಗಣತಿಯನ್ನು ಮಾಡೋದ್ರ ಜೊತೆಗೆ ಹುಲಿಗಳ ಗಣತಿಯನ್ನು ಕೂಡ ಮಾಡುತ್ತೆ. ಇಷ್ಟು ಸ್ಟ್ಯಾಟಿಕ್ ಪಾರ್ಟ್. ಸೊ ಈ ಗಣತಿಯ ಪ್ರಕಾರ 12,852 ಚಿರತೆಗಳಿದ್ದಾವೆ. ನೋಟ್ ಡೌನ್ ಮಾಡ್ಕೊಳ್ಳಿ, 12,852 ಚಿರತೆಗಳಿದ್ದಾವೆ. ಸೊ ಈ ಒಂದು 2014ರ ಗಣತಿ ಪ್ರಕಾರ ಎಷ್ಟಿದ್ವು? ಆ ಒಂದು ಗಣತಿಯ ಪ್ರಕಾರ 60% ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿದ್ದೇವೆ, ರೈಟ್. ಸೊ 3,421 ಚಿರತೆಗಳನ್ನು ಹೊಂದುವುದರ ಮುಖಾಂತರವಾಗಿ ಮಧ್ಯಪ್ರದೇಶ ಮೊದಲನೇ ಸ್ಥಾನ ಪಡ್ಕೊಂಡ್ರೆ, ಕರ್ನಾಟಕ 1,783 ಚಿರತೆಗಳನ್ನು ಹೊಂದಿರುವ ಮುಖಾಂತರವಾಗಿ 2ನೇ ಸ್ಥಾನ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಫಸ್ಟ್ ಪ್ಲೇಸು ಇದು ಮಧ್ಯಪ್ರದೇಶ ಹೊಂದಿದರೆ, ಸೆಕೆಂಡ್ ಪ್ಲೇಸ್ ಯಾವುದಕ್ಕೆ ಹೊಂದಿರುತ್ತೆ?
ಮಧ್ಯಪ್ರದೇಶಕ್ಕೆ ಒಂದಿರುತ್ತೆ ಅನ್ನೋದನ್ನು ನೆನಪಿಟ್ಕೊಬೇಕು. ರೈಟ್, ನೆಕ್ಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ಏನಿದೆ ಅದು ಅಂದರೆ ಚಿರತೆಗಳ ಗಣತಿಗಾಗಿ ದೇಶದಲ್ಲಿ ಚಿರತೆಗಳು ನೆಲೆಸಿರುವಂಥ 18 ರೈಟ್, ಈ 18 ರಾಜ್ಯಗಳನ್ನು ಶಿವಾಲಿಕ್ ಪರ್ವತ ಮತ್ತು ಗಂಗಾ ನದಿ ಬಯಲು ಪ್ರದೇಶ, ಮಧ್ಯ ಭಾರತ, ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು ಮತ್ತು ಈಶಾನ್ಯ ಬೆಟ್ಟ, ಬ್ರಹ್ಮಪುತ್ರ ನದಿ ಬಯಲು ಪ್ರದೇಶ ಎಂದು 4 ವಲಯಗಳನ್ನಾಗಿ ಮಾಡ್ಕೊಂಡಿದ್ವಿ. ನೋಡಿ, ಈ ಚಿರತೆ ಸೆನ್ಸಸ್ಗಳನ್ನು, ಲೀಪಾರ್ಡ್ ಸೆನ್ಸಸ್ಸನ್ನು ಮಾಡೋದಕ್ಕಿಂತ ಮುಂಚೆ ನಾವು ಎಷ್ಟು ವಲಯಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ 4 ವಲಯಗಳಲ್ಲಿ ನಾವೇನು ಮಾಡಿದ್ವಿ, ಚಿರತೆಯ ಒಂದು ಸೆನ್ಸಸ್ಸನ್ನು ಮಾಡಿದ್ವಿ. ಅರ್ಥ ಆಗ್ತಿದೆಯಾ? ಇದರ ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕವು ಏನು ಮಾಡಿದೆ, ಅತಿ ಹೆಚ್ಚು ಚಿರತೆಗಳನ್ನು ಹೊಂದುವ ಮುಖಾಂತರವಾಗಿ ಪಶ್ಚಿಮ ಘಟ್ಟಗಳು ಕೂಡ 4 ವಿಭಾಗಗಳಲ್ಲಿ ಒಂದು. ಆ ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕ ಹೈಯೆಸ್ಟ್ ಇದೆ. ಟೋಟಲಲ್ಲಿ ಎಷ್ಟಿದೆ? ಮಧ್ಯಪ್ರದೇಶ ಹೈಯೆಸ್ಟ್ ಇದ್ದರೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕರ್ನಾಟಕ ಹೈಯೆಸ್ಟ್ ಇದೆ. ಈ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಬೇಕು. ಸೊ ಇನ್ನೊಂದು ಪಾಯಿಂಟ್ ಏನಿದೆ ಅಂದರೆ ಇಲ್ಲಿ 2018ರ ರಾಷ್ಟ್ರೀಯ ಹುಲಿ ಪ್ರಾಧಿಕಾರ ನಡೆಸಿರ್ತಕ್ಕಂತಹ ರಾಷ್ಟ್ರೀಯ ಹುಲಿ ಗಣತಿ ಅನ್ವಯ ಮಧ್ಯಪ್ರದೇಶವು 526 ಹುಲಿಗಳನ್ನು ಹೊಂದುವುದರ ಮುಖಾಂತರವಾಗಿ ಮಧ್ಯಪ್ರದೇಶ 526 ಹುಲಿಗಳನ್ನು ಹೊಂದುವುದರ ಮುಖಾಂತರವಾಗಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಅಂತೇಳಿ ನಾವು ಸೆಲೆಕ್ಟ್ ಮಾಡಿದ್ವಿ. ರೈಟ್, ಅದರ ಜೊತೆಗೆ ಇಲ್ಲೊಂದು ರಿಪೋರ್ಟ್ ಇದೆ, ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. 2018ರ ಹುಲಿಗಣತಿ ವರದಿ ಮಧ್ಯಪ್ರದೇಶ ಫಸ್ಟ್ ಪ್ಲೇಸ್ ಇದೆ. ಅದರ ಜೊತೆಗೆ ಟೋಟಲ್ ನಮ್ಮಲ್ಲಿ 2967 ಹುಲಿಗಳಿದ್ದಾವೆ. ಅದರ ಜೊತೆಗೆ 2019ರಲ್ಲಿ ಭಾರತದಲ್ಲಿ ಚಿರತೆ ಗಣತಿ ವರದಿ ಪ್ರಕಾರ 12,852 ಚಿರತೆಗಳಿದ್ದರೆ ಮಧ್ಯಪ್ರದೇಶದಲ್ಲಿ 3,421, ಕರ್ನಾಟಕದಲ್ಲಿ 1,783 ಚಿರತೆಗಳಿದ್ದಾವೆ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಇದರ ಜೊತೆಗೆ 2017ರ ಆನೆಗಣತನ್ನು ಕೂಡ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಗಮನವಿಟ್ಟು ಕೇಳಬೇಕಿಲ್ಲಿ. 2017ರ ಆನೆಗಣತಿ ಎಲಿಫೆಂಟ್ ಸೆನ್ಸಸ್ ಪ್ರಕಾರವಾಗಿ 27,312 ಆನೆಗಳಿದ್ದರೆ ಕರ್ನಾಟಕದಲ್ಲಿ 6,049, ಅಸ್ಸಾಮಲ್ಲಿ 5,719 ಆನೆಗಳಿದ್ದಾವೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2019ರಲ್ಲಿ IAS ಅಲ್ಲಿ ಒಂದು ಕ್ವಶನನ್ನು ಕೇಳಿದರು. ಆನೆಗಳಿಗೆ ಸಂಬಂಧಪಟ್ಟಂತೆ ಏನು ಗುಂಪುಗಳಿರ್ತಾವಲ್ಲ, ಆ ಒಂದು ಗುಂಪುಗಳಲ್ಲಿ ಮ್ಯಾಟ್ರಿಯಾರ್ಕಿಯಲ್ ಸೊಸೈಟಿ ಇರುತ್ತೆ, ಅಂದರೆ ಮಾತೃ ಪ್ರಧಾನ ಕುಟುಂಬ ಇರುತ್ತೆ ಅಂತಕ್ಕಂಥದ್ದು IAS ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊ ಆನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹೈಯೆಸ್ಟ್ ಗೆಸ್ಟೇಷನ್ ಪೀರಿಯಡ್ಗಳಲ್ಲಿ, ಸಸ್ತನಿಗಳಲ್ಲಿ ಅತಿ ಹೆಚ್ಚು ಗೆಸ್ಟೇಷನ್ ಪೀರಿಯಡ್ಗಳನ್ನು ಹೊಂದಿರತಕ್ಕಂಥದ್ದು ಈ ಆನೆ ಅನ್ನೋದನ್ನು ನೆನ್ಪಿಟ್ಕೊಬೇಕು. ಸೊ ಲಾಸ್ಟ್ ಆ್ಯಂಡ್ ಲೇಟೆಸ್ಟ್ ಇನ್ಫಾರ್ಮೇಷನ್ನ ನೋಡೋದಾದರೆ ಹಿಮಚಿರತೆ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್. ಸ್ನೋ ಲೀಪಾರ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಎಷ್ಟರಲ್ಲಿ ಇಂಟ್ರೊಡ್ಯೂಸ್ ಆಯಿತು? 2019ರಲ್ಲಿ. ಸ್ನೇಹಿತರೆ, ಈ 2009ರಲ್ಲಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥ ಹಿಮಚಿರತೆ ಯೋಜನೆ ಸ್ನೋ ಲೀಪಾರ್ಡ್ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಸಿಗ್ನಿಫಿಕೆನ್ಸನ್ನು ನೋಡೋದಾದರೆ ಇಲ್ಲಿ IUCN ಪ್ರಕಾರ ರೆಡ್ ಪುಸ್ತಕದಲ್ಲಿ ನೋಡಿ, IUCN ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂತಹ ಪರಿಸರ ಸಂರಕ್ಷಣಾ ಮತ್ತು ಪ್ರಾಣಿಗಳ ಸಂರಕ್ಷಣಾ ಒಂದು ಸಂಸ್ಥೆ. ಸೊ ಈ ಸಂಸ್ಥೆ ಏನು ಮಾಡುತ್ತಂದರೆ ಕೆಲವೊಂದು ಜೀವಿಗಳನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು ರೆಡ್ ಡೇಟಾ ಬುಕ್ಕಲ್ಲಿ ಬರೆದಿಟ್ಟಿದೆ. ಸೊ ಇದು ತುಂಬ ಅಳಿವಿನಂಚಿನಲ್ಲಿದೆ, ಇವು ಹಾಳಾಗೋಗಿದ್ದಾವೆ, ನಿರ್ನಾಮ ಹೊಂದಿದ್ದಾವೆ ಅಂಥೇಳಿ. ಸೊ ಆ ಒಂದು ರೆಡ್ ಪುಸ್ತಕದಲ್ಲಿ ಭಾರತೀಯ ಇಂಡಿಯನ್ ಲೀಪಾರ್ಡ್ಸ್ಗಳಿಗೆ ಅಳಿದು ಹೋಗಿರುವ ಪ್ರಾಣಿ ಅಂದರೆ ಎಕ್ಸ್ಟಿಂಟ್ ಆಗಿಬಿಟ್ಟಿದೆ, ಅಳಿದು ಹೋಗಿದೆ, ನಿರ್ನಾಮ ಹೊಂದಿದೆ, ಆ ಒಂದು ಅಳಿದು ಹೋಗಿರುವಂಥ ಪ್ರಾಣಿ ಅಂತೇಳಿ ಸೆಗ್ರಿಗೇಟ್ ಮಾಡಿದೆ. ಸೊ ಅದರ ಜೊತೆಗೆ ಪ್ರಸ್ತುತ ಅಳಿವಿನಂಚಿನಲ್ಲಿರ್ತಕ್ಕಂಥ ಕಡೆಗೆ ಹೋಗ್ತಕ್ಕಿರ್ತ ಹಿಮಚಿರತೆಗಳು ರೈಟ್, ಸ್ನೋ ಲೀಪಾರ್ಡ್ಸ್ ಅಂದರೆ ಅಳಿವಿನಂಚಿನ ಹೊಸ್ತಿಲಿಗೆ ಹೋಗ್ತಾ ಇರ್ತಕ್ಕಂತಹ ಹಿಮಚಿರತೆಗಳ ಸಂರಕ್ಷಣೆಗೆ ಈ ಹಿಮಚಿರತೆ ಪ್ರಾಜೆಕ್ಟನ್ನು ಸ್ನೋ ಲೀಪಾರ್ಡ್ ಪ್ರಾಜೆಕ್ಟನ್ನು 2009ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಇದರ ಜೊತೆಗೆ 2013 ಅಕ್ಟೋಬರ್ 23ರಂದು ಕಿರ್ಗಿಸ್ತಾನದ ರಾಜಧಾನಿಯಾದ ಬಿಷ್ಕೆಕ್ನಲ್ಲಿ 12 ದೇಶಗಳ ರಾಜಕೀಯ ಮುಖಂಡರು ಭಾಗವಹಿಸಿ ಹಿಮಚಿರತೆಯನ್ನು ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ಈ ಒಂದು ಲೀಪಾರ್ಡ್ ಪ್ರಾಜೆಕ್ಟನ್ನು ಅಕ್ಟೋಬರ್ 23ರಂದು ಲೀಪಾರ್ಡ್ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ರೈಟ್. 2013 ಮತ್ತು ಅಕ್ಟೋಬರ್ 23ರಂದು ಕಿರ್ಗಿಸ್ತಾನದಲ್ಲಿ ಒಂದು ಅಧಿವೇಶನವನ್ನು ಮಾಡುವುದರ ಮುಖಾಂತರವಾಗಿ 12 ದೇಶಗಳ ರಾಜಕೀಯ ಮುಖಂಡರು ಏನು ಮಾಡ್ತಾರೆ ಅಂದರೆ ಹಿಮಚಿರತೆಗಳನ್ನು ಕನ್ಸರ್ವೇಷನ್ ಮಾಡೋಣ, ಅವುಗಳ ಹ್ಯಾಬಿಟ್ಯಾಟ್ ಆವಾಸ ಸ್ಥಾನಗಳನ್ನು ಕನ್ಸರ್ವೇಷನ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು
ಅಕ್ಟೋಬರ್ ಅಂದರೆ ಈ ಒಂದು ಹಿಮಚಿರತೆ ಪ್ರಾಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ 2019 ರೈಟ್ 9ರಲ್ಲಿ. ಸೊ ಈ ಅಕ್ಟೋಬರ್ 23 ಏನಿದೆಯಲ್ಲ, ಅಕ್ಟೋಬರ್ 23 ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಈ ಅಕ್ಟೋಬರ್ 23 ಅಂತಕ್ಕಂಥದ್ದು ಹಿಮಚಿರತೆ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ಇಷ್ಟು ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಸ್ನೇಹಿತರೆ. ಸೊ ಲಾಸ್ಟ್ ಒನ್ ಏನು ಹೇಳೋದಾದರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಮಾಡಬೇಕು ಅಂದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನು ಅಂದರೆ, ವಿಡಿಯೋನ ಪ್ಲೇ ಮಾಡೋವಂಥ ಸಂದರ್ಭದಲ್ಲಿ ದಯವಿಟ್ಟು ಹೈ ಕ್ವಾಲಿಟಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಾಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.